ರಾತ್ರಿ ಆಯ್ತಂದ್ರೆ ಸಾಕು, ವರ್ಷದಲ್ಲಿ ಒಮ್ಮೆ ಅರಳುವಂಥ ಈ ಹೂವು ರಾತ್ರಿಯಷ್ಟೇ ಅರಳುತ್ತೆ. ಆದರೆ ನೋಡೋಕ್ಕಂತೂ ಅದ್ಭುತ ಸುಂದರವಾದ ಹೂವು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇದು ನಿಮಗೆ ಗೊತ್ತಿರ್ಬೋದು ಈ ಹೂವು ಯಾವುದು ಅಂತ. ರಾತ್ರಿಯಲ್ಲಷ್ಟೇ ಅರಳುವಂಥದ್ದು. ರಾತ್ರಿಯಲ್ಲಿ ಒಂದು ಅರಳುವುದು ರಾತ್ರಿ ರಾಣಿ, ಅದಂತೂ ತುಂಬಾ ಘಮ 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 ಸುವಾಸನೆ ಬೀರೋದು. ಇನ್ನೊಂದು ಬ್ರಹ್ಮಕಮಲ. ಹಾಂ ಫ್ರೆಂಡ್ಸ್, ಇದು ಬ್ರಹ್ಮಕಮಲ. ಬ್ರಹ್ಮಕಮಲನೂ ಕೂಡ ರಾತ್ರಿಯೇ ಅರಳುತ್ತೆ. ತುಂಬ ಚೆಂದ ಕಾಣಿಸುತ್ತೆ ನೋಡೋಕ್ಕೆ. ಹಾಗೆ ಇದು ವರ್ಷದಲ್ಲಿ ಒಮ್ಮೆ ಅಷ್ಟೇ ಈ ಸೀಸನ್ನಲ್ಲಿ ಆಗೋದು, ಹೂ ಬಿಡುತ್ತೆ. ಬಿಳಿ ಹೂವು ನೋಡಿ, ಇದು ಎರಡು ಅಥವಾ 4 ಹೀಗೆ ಜೊತೆಯಲ್ಲೇ ಇರುವಂಥದ್ದು. ಇದು ಮೊಗ್ಗೆ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ. ಸ್ನೇಹಿತರೆ, ಬ್ರಹ್ಮಕಮಲ ಈಶ್ವರನಿಗೆ ತುಂಬ ಶ್ರೇಷ್ಠ. ಶಿವನು ಗಣೇಶನಿಗೆ ಮರುಜೀವ ನೀಡಿದಾಗ ಬ್ರಹ್ಮದೇವನು ಖುಷಿಯಿಂದ ಆನಂದ ಬಾಷ್ಪ ಸುರಿಸಿದಾಗ ಈ ಬ್ರಹ್ಮಕಮಲ ಅನ್ನುವ ಹೂವು ಸೃಷ್ಟಿಯಾಯಿತು ಅಂತ ಹೇಳಲಾಗುತ್ತೆ. ಹಾಗಾಗಿ ಇದು ಬ್ರಹ್ಮಕಮಲದ ಹೂವು ಈಶ್ವರನಿಗೆ ತುಂಬ ಶ್ರೇಷ್ಠವಾಗಿದ್ದು, ಕೇದಾರನಾಥ ಹಲವಾರು ದೊಡ್ಡ ದೊಡ್ಡ ಹೀಗೆ ಪುಣ್ಯಕ್ಷೇತ್ರಗಳಲ್ಲಿ ಬ್ರಹ್ಮಕಮಲದ ಹೂವನ್ನು ದೇವರಿಗೆ ಅಂದರೆ ಶಿವನಿಗೆ ಏರಿಸೋದನ್ನು ನಾವು ನೋಡಿದ್ದೇವೆ. ಹಾಗೂ ಇದು ವಿಷ್ಣು ಮತ್ತು ಲಕ್ಷ್ಮಿಗೂ ಸಹ ಅತ್ಯಂತ ಪ್ರಿಯವಾದದ್ದು. ಲಕ್ಷ್ಮಿಗೆ ಇದು ತುಂಬ ಅತಿ ಪ್ರಿಯವಾದ ಹೂವುಗಳಲ್ಲಿ ಬ್ರಹ್ಮಕಮಲವು ಒಂದು. ಬ್ರಹ್ಮಕಮಲವು ಕಮಲದ ಜಾತಿಯಲ್ಲಿ ಅತ್ಯುನ್ನತ ಶ್ರೇಷ್ಠವಾದ ಕಮಲ ಆಗಿರುವುದರಿಂದ ಇದು ಲಕ್ಷ್ಮಿಗೆ ಅತ್ಯಂತ ಪ್ರಿಯವಾಗಿದ್ದು ಅಲ್ಲದೆ ಇದು ಸಮೃದ್ಧಿ ಮತ್ತು ಸುಖ ಮತ್ತು ಸಮೃದ್ಧಿಯ ಸಂಕೇತವಾಗಿಯೂ ಹೌದು ಅಂತ ಹೇಳಲಾಗುತ್ತೆ. ನೋಡಿ, ಇದು ಇನ್ನೊಂದು ವಿಶೇಷತೆ ಏನು ಗೊತ್ತಾ? ಇದು ಎಲೆಯಲ್ಲೇ ಮೊಗ್ಗೆ ಬರುತ್ತೆ ನೋಡಿ. ಈ ಥರ ಎಲೆ ತುದಿಗೆ ಬಂದಿರೋದು ಹೇಗೆ ಕಾಣಿಸ್ತಾ ಇದೆಯಲ್ವ, ನೋಡೋಕ್ಕೆ ಒಂದು ಮೊಗ್ಗೆ, ಆಮೇಲೆ ಅದು ಅರಳಿದರೆ ಎಷ್ಟು ಚೆಂದ ಹೂ ಕಾಣಿಸುತ್ತೆ. ತುದಿಗೆ ಬಂದು ಈ ಥರ ಎಲೆಯ ತುದಿಗೆ ಹೂ ಬಿಡೋದು, ಇದೊಂದು ವಿಶೇಷತೆ. ನಾನು ಆಶ್ಚರ್ಯಪಟ್ಬಿಟ್ಟೆ. ಇದು ನನ್ನ ಗೆಳತಿಯ ಮನೆಯಲ್ಲೇ ಆಗಿರೋದು. ನೋಡಿ ಯಾವ ಥರ ತಾನಾಗಿ ಹೀಗೆ ಉದ್ದಕ್ಕೆ ಬಂದು ನಿಂತ್ಕೊಂಡು ಆಮೇಲೆ ಅದು ಹೀಗೆ ಎಲೆಯಿಂದನೇ ಹೂ ಬಿಡುತ್ತೆ. ಎಲೆಯ ತುದಿಗೆ ಬಂದು ಹೂ ಬಿಟ್ಟಿದೆ. ನಾವೆಲ್ಲ ಗಿಡ ಹಚ್ಚಬೇಕು ಅಂದರೆ ಒಂದು ಹೂವಿನ ಬೇರನ್ನು ತಂದು, ಹೂವಿನ ಗಿಡದ ಬೇರನ್ನು ತಂದು ನೆಲಕ್ಕೆ ನೆಡ್ತೀವಿ ಅಲ್ವ. ಆದರೆ ಇದು ಹಾಗಲ್ಲ ನೋಡಿ, ಎಲೆಯಿಂದನೇ ಹುಟ್ಟೋದು, ಎಲೆಯಿಂದನೇ ಹೂ ಬಿಡೋದಂತೆ. ಇದೊಂದು ಆಶ್ಚರ್ಯದ ಸಂಗತಿ. ನನಗೆ ಇದು ಖಂಡಿತ ಗೊತ್ತಿರಲಿಲ್ಲ ಫ್ರೆಂಡ್ಸ್. ನಿಮಗೆ ಯಾರಿಗಾದರೂ ಗೊತ್ತಿತ್ತಾ ಎಲೆಯಲ್ಲೇ ಈ ಹೂ ಬರುತ್ತೆ ಅಂತ? ಎಷ್ಟು ಚೆಂದ ನೋಡಿ, ಒಳ್ಳೆ ಬಿಳಿಯ ಹೂವು ಎರಡೆರಡು ಜೊತೆಯಲ್ಲೇ ಬಿಡುತ್ತವೆ. ಹಾಗೆ ಬ್ರಹ್ಮಕಮಲ ನೋಡೋಕ್ಕೂ ಅಷ್ಟೇ ಚೆಂದ. ಆದರೆ ಇದರದ್ದು ಸುವಾಸನೆ ಅಷ್ಟೊಂದು ಇರಲ್ಲ. ಆದರೆ ರಾತ್ರಿಯಲ್ಲೇ ಹೂ ಬಿಡುವ ಒಂದು ಹೂವಿನ ಜಾತಿ ಅಂದರೆ ಕಮಲದ ಜಾತಿ. ನೋಡೋಕ್ಕಂತೂ ಅದ್ಭುತ ಸುಂದರವಾಗಿರುತ್ತೆ. ಹಾಗೂ ಇದು ವಿಷ್ಣು ಮತ್ತು ಲಕ್ಷ್ಮಿಗೆ, ಈಶ್ವರನಿಗೆ ಎಲ್ಲ ಪ್ರಿಯವಾದ ಹೂವು ಅಂತ ಹೇಳಲಾಗುತ್ತೆ. ಇದು ತುಂಬಾ ಅಪರೂಪದ ಹೂವು ಅಂತಲೇ ಹೇಳ್ಬೋದು. ನಿಮಗೆ ಹೇಗೆ ಅನ್ನಿಸ್ತು ಈ ವಿಡಿಯೋ ಅಂತ ಕಾಮೆಂಟ್ನಲ್ಲಿ ಹಾಕಿ. ಮತ್ತು ನಿಮ್ಮ ಮನೆಯಲ್ಲೂ ಈ ಥರದ ಹೂವುಗಳು ಇದೆಯಾ, ಈ ಹೂವಿನ ಗಿಡ ಇದೆಯಾ, ಬ್ರಹ್ಮಕಮಲ ಯಾರ ಮನೆಯಲ್ಲಿ ಇದೆ ಅಂತ ಹೇಳಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ಗೆ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ.